ಆಶ್ಚರ್ಯ ಮಾರಾಯ, ಮಿಂಚು ಮಿಂಚಿತೋ, ಹುಡುಗ ಹುಡುಗಿತೋ, ಸಿಡಿಲು ಸಿಡಿಯಿತೋ, ಮಳೆ ಬರ್ತದೋ? ಖಂಡಿತ ಬರುವುದಿಲ್ಲ. ನಾವು ಹೋದವರಿಗೆ ಮಳೆಯೇ ಬರುವುದಿಲ್ಲ. ಅಷ್ಟು ಒಳ್ಳೆಯವರು ನಾವು. ಏನು ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಿ? ಎಂತ ಮಾರಾಯ, ಪ್ರಸಂಗ ಬದಲಾಯ್ತಾ? ಬದಲಾಗ್ತದೆ. ನನಗೆ ಅನುಮಾನ ಕಾಣ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರ ಮಾತ್ರ ಈ ಕಡೆ ನೆನಪಾಯ್ತದೆ. ಇಂಥದ್ದೊಂದು 2-3 ಬರ್ತದೆ ಮಾರಾಯ. ಅಲ್ವಾ? ಖಂಡಿತ. ಅವರು ನಮ್ಮಂಗೆ ಧರ್ಮಕ್ಷೇತ್ರಗಳು, ಧರ್ಮದ ದೇವತೆಗಳು. ನಾವು ಧರ್ಮ ದೇವತೆಗಳೇ. ಕೈಲಾಸದಿಂದ ಇಲ್ಲಿಗೆ ಬರುವುದು ಕಾರಣ ಉಂಟು. ಕೈಲಾಸದಿಂದ ಬಂದವರು. ನೀವು ಅಲ್ಲಿಂದ ಬಂದವರ? ತಾಯಿಯ ಆಜ್ಞೆಯಿಂದ ಇಲ್ಲಿಗೋಸ್ಕರ ಬಂದವರು ನಾವು. ಕೇಳ್ಕೊಂಡಿದ್ದ ಮಾರಾಯ. ಯಾಕೆ? ಕೈಲಾಸದಲ್ಲಿ ಒಳ್ಳೆ ಊಟ ಸಿಗ್ತದೆ ಅಲ್ಲ ನಮಗೆ. ಹಾಗೆ ಭಕ್ತರು ತಾನವರಂದ್ರೆ ಭಯಂಕರ ದೇಹದವರು. ಚಿಕ್ಕ ಮಂಡ್ಯ ಭೀಕರಾಕೃತಿ ಕರಾಳ ದೇಹ. ನಮ್ಮಿದ್ದೋಡು ಜೀವ ಮಾರಾಯ. ನಿಮ್ಮ ಹಾಗೆ ಬರ್ತೇನೆ. ನೀವು ಮಾಡುತ್ತಿರುವ ಕಾರ್ಯ ಏನು? ಅಧರ್ಮದಲ್ಲೇ ಮುಂದಾಗ್ತಾ ಇದ್ದೀರಿ. ಮತ್ತೇನು? ಧರ್ಮದ ಕಾರ್ಯ ನೀವು ಇದಲ್ಲ. ನಮಗೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವಂತ ಕಾರ್ಯ ಧರ್ಮದ ಕಾರ್ಯ. ಲೋಕ ಕಲ್ಯಾಣ ಮದುವೆ ಆಗಿದ್ದೇನೆ. ನಾನು ಮದುವಾಗಿಲ್ವಾ? ನೀನು ಮಾಡ್ತಿರೋದೇನು? ಕಲ್ಯಾಣಕ್ಕೋಸ್ಕರ ಅಲ್ವಾ? ನಿಮಗೆ ಇದು ಕಲ್ಯಾಣ. ಇದು ಕಲ್ಯಾಣಕ್ಕೋಸ್ಕರ ಮಾಡುತ್ತಿರುವುದಲ್ಲ. ನೀವಿಬ್ಬರು ಬೆಳೆಯೋಕ್ಕೋಸ್ಕರ ಮಾಡಿಕೊಳ್ತಾ ಇದ್ದೀರಿ. ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಆ ಬಯಕೆ ಇದ್ದೇ ಇರಬೇಕು. ತಾನು ಬದುಕಬೇಕು. ಕೇವಲ ಬದುಕುವುದಲ್ಲ. 10 ಒಟ್ಟಿಗೆ ಒಂದು 11 ಒಟ್ಟಿಗೆ ಇನ್ನೊಂದು ಗುಂಪಿನ ಒಟ್ಟಿಗೆ ಗೋವಿಂದ ಅಲ್ಲ. ಒಂದನೆಯವರಾಗಿ ಬದುಕಬೇಕು. ಸುಭದ್ರವಾದಂತಹ ಬದುಕಬೇಕು ಎಂದು ಆಶಿಸಿದವರು ನಾವು. ತಪ್ಪೇನು? ತಪ್ಪೆ. ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಹೇಗೆ? ಯಾರಿಗೂ ಕಷ್ಟವೋ ಸಾವೋ ನೋವೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಸುಖ ಬೇಕು. ಈ ಲೋಕದ ಕ್ರಮವೇ ಹಾಗೆ. ಕ್ರಿಮಿಕೀಟವನ್ನು ತಿಂದು ಕಪ್ಪೆಯನ್ನು ತಿಂದು ಹಾವನ್ನು ತಿಂದು ಗರುಡ ಹೇಗೆ ಬದುಕುತ್ತದೆಯೋ ಹಾಗೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿ ಬದುಕುವುದು ಅನಿವಾರ್ಯ. ಅದು ಮಾಡಿರುವುದು ಪಾಪದ ಕಾರ್ಯವೇ. ನೀವು ಮಾಡುತ್ತಿರುವುದು ಈಗ ಪಾಪದ ಕಾರ್ಯವೇ. ಹೇಗೆ? ಒಳ್ಳೆಯ ಕಾರ್ಯವನ್ನು ಮಾಡದೇ ಇದ್ದವರು ನೀವಿಬ್ಬರು. ಒಳ್ಳೇದಂದ್ರೆ ಯಾವ ಕಾರ್ಯ ಮಾಡಿ? ಕೆಟ್ಟದಂದ್ರೆ ಯಾವ್ದು? ಒಳ್ಳೇದಂದ್ರೆ ಯಾವ್ದು? ಕೆಟ್ಟದಂದ್ರೆ ಯಾವ್ದು? ಗೋ ಬ್ರಾಹ್ಮಣವನ್ನು ಹಿಂಸಿಸ್ತಾ ಹೋಗ್ತಾ ಇದ್ದೀರಿ. ನಮ್ಗೆ ಆಗ್ತಿದ್ದವರು ಅಲ್ವಾ? ನಮ್ಗೆ ಆಗ್ತಿದ್ದವ್ರು ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರನ್ನು ಕೊಂದಿದ್ದೀರಿ. ಗರ್ಭಪಾತವನ್ನು ಮಾಡ್ಲಿಕ್ಕೆ ಜನಸಂಖ್ಯೆ ಕಡಿಮೆ ಮಾಡ್ತಾ ಇದ್ದೇವೆ ನಾವು. ಯಾಕಂದ್ರೆ ಒಂದು ಕಾಲ ಜನಸಂಖ್ಯೆ ಹೇಗಿತ್ತು? ಏನು? ಕಾನವರು 66 ಕೋಟಿ. ಆದ್ರೆ ಈಗ ಎಲ್ಲುಂಟು? 66 ಕಷ್ಟ. ಈಗ ಅವರನ್ನೆಲ್ಲ ಕೊಂದು ಕಡಿದಿದ್ದೇವೆ ನಾವೇ. ಯಾಕಾಗಿ? ಅಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದವರನ್ನು ನಾವು ಧರ್ಮ ಮಾರ್ಗದಾಗಿ ಹೊರತಿದ್ದರನ್ನು ಬಿಡುವುದಿಲ್ವಲ್ಲ. ನಿನ್ನ ಧರ್ಮದ ಕಾರ್ಯ ಇದಲ್ಲ. ಹಾಗಾದ್ರೆ ಯಾವುದು ಸರಿ? ಯಾವುದು ಧರ್ಮದ ಕಾರ್ಯ? ಯಾವ್ದು ಮಾಡ್ತಾ ಇದ್ದೀರಿ ನೀವು? ಯಾವುದು? ಇಲ್ಲಿವರೆಗೆ ಏನು ಮಾಡಿಲ್ಲ ನೀವು. ನಾವು ಮಾಡ್ತೇವೆ. ಏನು? ಯಾಗ ಮಾಡ್ತೇವೆ, ಯಜ್ಞ ಮಾಡ್ತೇವೆ. ಹಾಗಂತ ನಿಮ್ಮ ರೀತಿ ಅಲ್ಲ. ಮತ್ತೆ ನಿಮ್ಮ ಬ್ರಾಹ್ಮಣರನ್ನು ಕರ್ಕೊಂಡು ಬಂದಲ್ಲ, ನಮ್ಮ ಜಾತಿಯಲ್ಲಿ ಪುರೋಹಿತರಿದ್ದಾರೆ. ನಾ ಹೇಳ್ತೇನು? ಏನು? ಧರ್ಮದ ಕಾರ್ಯ ಅಂದ್ರೆ ಹೇಗೆ ಮಾಡುದು ಅಂತ ಹೇಳು. ನಾವೇನು ಕೈ ಬಿಟ್ಟವರು ಆಯು ಮಾತಾಡಿ ನಿನಗೆ ಅವಕಾಶ ಕೊಡುವ. ಕೂತ್ಕೋ. ಏನು? ಧರ್ಮದ ಕಾರ್ಯ ಯಾವುದಂದ್ರೆ ನೀವು ಗೊತ್ತಿಲ್ಲ. ನೀನು ಮಾಡುವಂತ ಕಾರ್ಯದಲ್ಲಿ ಅರ್ಧ ಪಾಲು ನಿನಗೆ ಶ್ರೇಯಸ್ಸು. ಅಲ್ಲ ಪುಣ್ಯಾತ್ಮ, ನೀನು ಅತಿಥ್ಯ ಮಾಡಬೇಡ. ಏನು? ನಾವು ಧರ್ಮ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳು. ಏನು ಮಾಡುತ್ತೆ ಧರ್ಮ? ಯಾಕೆ ಅದು ಬೇಡ, ಒಳ್ಳೆಯ ಕಾರ್ಯಕ್ಕೋಸ್ಕರ ಯಾವುದನ್ನು ಮಾಡಿರ್ಲಿಲ್ಲ. ಹೌದಾ? ಹಾಗಾಗಿ ನಿಮ್ಮನ್ನು ತಡೆಯಕ್ಕೋಸ್ಕರ ಬಂದವರು. ಹೌದಾ? ಕ್ಷೇತ್ರಪಾಲ. ಹೌದಾ? ನೀವೊಂದು ಮಾತಾಡಲ್ಲ. ಏನು? ಮೂಢನಿಗೂ ಮೂರ್ಖನಿಗೂ 100 ಕಾಲ ಬುದ್ಧಿ ಹೇಳಿದ್ರು. ಬೋರ್ಕಲ್ಲಿನ ಮೇಲೆ ಮಳೆ ನೀರು ಸುರಿದಂತೆ ಪ್ರಯೋಜನ ಇವರಿಗೆ ಆಗಿ ನೀನು ಮಾತಾಡಿದ್ರೆ ಕೆಳ ಕಡೆ ಎಲ್ಲ ಮೋಡಾಗಿ ಬರ್ತಾ ಇದೆ. ಮಳೆ ಧರ್ಮದ ಮಾತನ್ನು ಕೇಳ್ತೀರೇನು ಕಾರಣಕ್ಕಾಗಿ? ಗೌರವ ಕೊಟ್ಟ ಗೌರವ ತಗೋ. ನಿನ್ನ ಧರ್ಮ ನಮಗೆ ಬೇಕಾಗಿಲ್ಲ.
ದಾನವರು ಅಂತೇಳಿ ಹಾ ದಾನವರು ನಾ ಕರೆದು ಒಬ್ಬನ್ನೇ ಮಾತಾಡಿ ಬೇಡ ನಮ್ಗೆ ಇಬ್ರು ಸಾಕು. ಈಗ ನಿನ್ಗೆ ಯಾರಾದೀತು ನಾನಾದೀತ ಇಬ್ರಲ್ಲಿ ಯಾರು ಬಂದ್ರು ಅಡ್ಡಿಲ್ಲ. ಅಡ್ಡಿಲ್ಲ ನಾನೇ ಬರ್ತೇನೆ ಮಾತಾಡು. ನೀವೇಳುವಂತ ಮಾತು ಧರ್ಮದಿಂದ ಸಾಕ್ತೀರಿ ಅನ್ನೋ ಕಾರಣಕ್ಕಾಗಿ ಧರ್ಮವಾದನೆಗಾಗಿ ನನ್ನ ಈತನನ್ನ ಕಳಿಸಿಕೊಟ್ಟೆ. ಆದ್ರೆ ಈತನಲ್ಲಿ ಆಡುವಂತ ಮಾತು ನಾವು ಧರ್ಮ ಬಿಟ್ಟವರಲ್ಲ. ಪ್ರತಿಯೊಬ್ಬರಿಗೂ ಒಂದೇ ಧರ್ಮ ಅಲ್ಲ. ಕೇವಲ ನಾವು ನಮ್ಮ ಮೂಗಿನ ನೇರಕ್ಕೆ ಎಳೆಯುವುದಲ್ಲ. ಖಂಡಿತ ಕೈಯಲ್ಲಿ ಬೆರಳು ಐದು ಸರಿ ಇಲ್ಲ. ಹೌದಪ್ಪ ವ್ಯತ್ಯಾಸ ಇರ್ತದೆ. ಹೌದು ಎಲ್ಲ ಒಂದೇ ರೀತಿ ಕೈ ಆಗುದಿಲ್ಲ. ಹೇಗೆ ಹಾಗಿದೆಯೋ ಲೋಕ ಭಿನ್ನ ರುಚಿ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು. ಒಂದೊಂದು ಧರ್ಮಕ್ಕೆ ಒಂದೊಂದು ಜಾತಿ ಒಂದೊಂದು ನೀತಿ ಅಂತಿದೆ. ಆ ಜಾತಿಯವರು ಈ ನೀತಿಯನ್ನು ಅನುಸರಿಸಬೇಕಾಗುವುದಿಲ್ಲ. ಈ ಜಾತಿಯವರು ಆ ನೀತಿಯನ್ನು ಅನುಸರಿಸಬೇಕಾಗುವುದಿಲ್ಲ. ದಾನವರ ಧರ್ಮ ಬೇರೆ, ಮಾನವರ ಧರ್ಮ ಬೇರೆ, ದೇವತೆಗಳ ಧರ್ಮ ಬೇರೆ, ದೈವ ದೇವರುಗಳ ನೀತಿ ಬೇರೆ. ಹೌದಪ್ಪ ದಾನವರಾದಂತ ನಮಗೊಂದು ಧರ್ಮ ಇದೆ, ಜಾತಿ ಇದೆ, ನೀತಿ ಇದೆ, ನಿಬಂಧನೆ ಇದೆ. ನಿನ್ನ ಮಾತಿಗೆ ಬರ್ತೇನೆ. ದಾನವರ ಧರ್ಮ ಬೇರೆ, ದೇವರ ಧರ್ಮ ಬೇರೆ, ಮಾನವರ ಧರ್ಮ ಬೇರೆ, ಅಸುರರ ಧರ್ಮ ಬೇರೆ. ಹಾಗಂತಾದ್ರೆ ಧರ್ಮ ಬೇರೆ ಆದ್ರೂ ಸಹ ಆಲೋಚನೆ ಒಂದಾಗಿರ್ಬೇಕು. ಯಾವ ಆಲೋಚನೆ ಬಲ್ಲಯ್ಯ? ಧರ್ಮದತ್ತ ಮನ ಮಾಡಿರ್ಬೇಕು. ಅವರ ಚಿತ್ತ ಎನ್ನುವುದು ಧರ್ಮದತ್ತ ಇರಬೇಕು. ಇನ್ನೊಬ್ಬರಿಗೆ ನೋವುಂಟಾಗಬಾರ್ದು, ನಮ್ಮಿಂದ ಅನ್ಯರಿಗೆ ಸೋಲಾಗಬಾರ್ದು, ನೋವಾಗಬಾರ್ದು, ಸಾವಾಗಬಾರ್ದು. ಆ ರೀತಿಯಲ್ಲಿ ಇರಬೇಕು. ಆದ್ರೆ ನೀವು ಹಾಗೆ ಮಾಡಿ ಇನ್ನು ಅಂತ ಕಾಲ ಇನ್ನು ಬರುವುದಿಲ್ಲ. ಯಾರು ಇನ್ನು ಬರುವುದಿಲ್ಲ, ಹೋಯ್ತಲ್ಲ. ಅಲ್ಲ ನಂಗೆ ಗೊತ್ತಾಯ್ತು. ನನಗೆ ಗೊತ್ತಾಯ್ತು. ಯಾಕೆ ಹೇಳು? ನಿಮ್ಮಂತ ಕಲಿ ಹಿಡಿದು ಕಲಿಯುಗ ಆರಂಭ ಗೊತ್ತುಂಟಲ್ವಾ? ಹೌದಪ್ಪ. ನೀವು ಬರುವುದಕ್ಕೆ ಕಾರಣ ಕಲಿಯುಗ ಆರಂಭ ಕಲಿ ಹಿಡಿದು ಹುಡ್ಕೊಂಡು. ಹೌದಾ? ನೀ ಬರುವುದಕ್ಕೆ ಕಾರಣ ಏನು? ಆರಂಭದಲ್ಲಿ 4 ಕಾಲಲ್ಲಿ ಇತ್ತಂತೆ. ಹೌದು. ಆಮೇಲೆ ಒಂದು ಯುಗ ಕಳೆದಾಗ ಒಂದು ನೆಗೆಯಿತಂತೆ. ಹೌದು. ಆಮೇಲೆ ಮತ್ತೊಂದು ಕಾಲದ ಮೇಲೆ ಮತ್ತೊಂದು ನೆಗೆಯಿತಂತೆ. ಆಮೇಲೆ ಮತ್ತೊಂದು ಕಾಲದಾಗ ಮತ್ತೊಂದು ನೆಗೆಯಿತಂತೆ. ಈಗ ಒಂದರಲ್ಲಿ ನಿಂತಿದೆ, ಗೊತ್ತುಂಟ ನಿನಗೆ? ಹೌದಪ್ಪ. ಅದಕ್ಕೆ ಭೂಲೋಕದಲ್ಲಿ ಹುಟ್ಟಿದ ಮನುಜ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ. ಎಲ್ಲಿ ಮಧ್ಯವಸನವೋ ಜೂಜಾಟವೋ ಅದು ನಡೀತದು, ಅಲ್ಲಿ ನೀನು ಹೋಗಿ ನಿನ್ನ ಶೌರ್ಯವನ್ನು ತೋರಿಸಿ ಎನ್ನುವ ಹೋಗುದಿಲ್ಲ. ಮತ್ತೆ ಅವು ಬಾಡು ತಗೊಂಡು ಆಗಿ ಕೂತ್ಕೊಳ್ಳೋದಲ್ಲಿ ನೀನು ಹೋಗ್ತೀರ ಪಾಪ. ನೀವಿಬ್ರು ನಾವು ಹೋಗುದಿಲ್ಲ, ನೀವು ಹೋಗ್ತೀರ. ಹೌದಪ್ಪ. ಈಗ ನೀವಿಲ್ಲಿ ಬರುವುದಕ್ಕೆ ಕಾರಣ ಏನು? ನೀವಿರುವರೆ ನಾವಿರುವರೆ. ಹೌದು. ಮತ್ತೆ ನಮಗೆ ನೀವು ಕಾಲಕ್ಕೆ ಶರಣಾದಂತೆ ಹೋಗುತ್ತಾದ್ರೆ ನಿಮ್ಮ ಒಳ್ಳೆ ರೀತಿ ನಾವು ನೋಡಿ ಕೊಡ್ತೇವೆ. ನಿನ್ನ ಕಾಲಿ ಶರಣಾಗ್ಲಿಕ್ಕೆ ನಾವು ಬಂದದಲ್ವಾ? ಹಾಗಾದ್ರೆ ನಿನ್ನ ಕಾಲ್ ಕಡಿಲಿಕ್ಕೆ ಬಂದವ್ರು ನಾವು. ನಾನು ಯಾರನ್ನು ಗೊತ್ತಿಲ್ವಾ? ಜನಸಾಮಾನ್ಯವನ್ನು ಎಣಿಸಿಕೊಳ್ಬೇಡ. ಈ ಹಿಂದೆ ದಕ್ಷಿಣ ತಲೆಯನ್ನು ಕಡಿಯಂತ
ಯೋಗ ಇದ್ರೂ ಒಳ್ಳೆದಾಗಿ ಯೋಗ ನಮಗಿದೆ ಖಂಡಿತ ನಾ ಬಯಸುವುದಿಲ್ಲ. ಖಂಡಿತ ಹೌದು. ಯಾಕೆ? ಒಂದು ವೇಳೆ ಯೋಗ ಇಲ್ಲ ಅಂದ್ರೆ ಯೋಗ ಎಲ್ಲುಂಟ ಹುಡುಕ್ತಾ ಹೋಗುವವರು ನಾವು. ಹಾಗಂತ ಯೋಗ ಎನ್ನುವಂತಹದ್ದು ಅಂಗಡಿಯಲ್ಲಿ ವಿಕ್ರಯ ಮಾಡುವಂತಹದ್ದಲ್ಲ. ಎಲ್ಲವರ ಸಾಧನೆಯಿಂದ ಯೋಗ ಇದೆ, ತಂದೆ ತನಿದ ತಾನಾಗಿ ಸಿಗ್ತದೆ ಎನ್ನುವ ಹಾಗೆ ಕೈಕಟ್ಟಿ ಮೂಲೆಯಲ್ಲಿ ಮನೆಯಲ್ಲಿ ಕುಳಿತದ್ದೇ ಆದರೆ ಆ ಯೋಗ ಎನ್ನುವಂತಹದ್ದು ತಂದು ನಮ್ಮ ಬಾಯಿಗೆ ಸುರಿಯುವುದಿಲ್ಲ. ನಾವು ಸಾಧನೆ ಮಾಡಬೇಕಾ ಬೇಡವಾ? ಖಂಡಿತ. ಹೋರಾಟ ಮಾಡಬೇಕಾ ಬೇಡವಾ? ಆಡಿದ ಮಾತು ಒಳ್ಳೆದುಂಟು. ಹೋರಾಟದ ಮುಖೇನವಾಗಿ ಯೋಗವನ್ನ ಪಡೆದವರು ಈ ಕರ್ಕಟ ಮರ್ಕಟ. ಯೋಗ ಅಂತ ಹೇಳಿದ್ರೆ ಏನು? ಯೋಗದಕ್ಕೆ ಇನ್ನೊಂದು ಹೆಸರೇನು ಹೇಳು? ಭಾಗ್ಯ. ಭಾಗ್ಯ ಅಲ್ವಾ? ಆ ಭಾಗ್ಯ ಸಿಗ್ಬೇಕು ಅಂತ ಸುಖ. ಆ ಸುಖ ಸಿಗ್ಬೇಕು ಅಂತಾದ್ರೆ ಇನ್ನೊಬ್ಬರನ್ನು ಹಿಂಸಿಸುವುದಲ್ಲ, ಮತ್ತೊಬ್ಬರನ್ನು ಅತ್ಯಾಚಾರ ಮಾಡುವುದಲ್ಲ, ದೇವತಾ ಕಾರ್ಯಕ್ಕೆ ಅಡ್ಡಿಪಡಿಸುವುದಲ್ಲ. ಅದೇ ಸುಖ ಸಿಗ್ಬೇಕು, ಭಾಗ್ಯ ಸಿಗಬೇಕು ಅಂತಾದ್ರೆ ತನ್ನಲ್ಲಿ ಏನುಂಟೋ ಇದ್ದದ್ದನ್ನ ಪರವಿಗೆ ದಾನ ಮಾಡ್ಬೇಕು. ಹಸಿದವ ಬಂದು ಕೇಳ್ತಾನೆ, ಗುಣ ಹೇಳುದು ಕೇಳ. ಹಸಿದವ ಬಂದು ಕೇಳ್ತಾನೆ, ನಿನ್ನಲ್ಲಿ ಒಂದು ತುತ್ತಿರ್ತದೆ, ತಿನ್ನಲಿಕ್ಕೆ ನಿನ್ನಲ್ಲಿ ಮತ್ತಿರುವುದಿಲ್ಲ. ಆಗ ನೀನೇನ್ ಮಾಡ್ತೀಯ?
ಹಸಿದವ ಹಾ. ನಾಳೆ ನಂಗೆ ಪರಮಾತ್ಮ ಕೊಡ್ತಾನೆ, ಹಾ. ಇಂದಿಯೂ ಹಸಿದವ ಹಾ. ಈತನಿಗೆ ಒಂದು ತುತ್ತು ಕೊಟ್ಟಿದ್ದೆ ಹೌದು ಅಂತಾದ್ರೆ ಹಾ. ನಾಳೆ ನಂಗೆ 2 ತುತ್ತು ಭಗವಂತ ಕೊಡ್ತಾನೆ ಎನ್ನುವ ಹಾಗೆ ಹಾ. ಮನಸಾರಿ ಇಚ್ಛಿಸಿ ಹಾ. ಒಂದು ತುತ್ತು ಕೊಟ್ಟೆ ಅಂತಾದ್ರೆ ಹಾ. ಅದು ಧರ್ಮ, ಹಾ. ಅದು ಪುಣ್ಯ ಕಾರ್ಯ. ಅಲ್ಲ, ಅಂತವ್ರು ಈಗ ಈಗ ಈ ಕಾಲದಲ್ಲಿ ಎಷ್ಟು ಜನ ಸಿಕ್ಕ್ಯಾರ ನಿಂಗೆ? ನಿಂಗೆ ಎಷ್ಟು ಜನ ಸಿಕ್ಕಿದ್ದಾರೆ ಇಷ್ಟೊಳಗೆ? ಅಲ್ಲ ನೀವಿಬ್ರು ಹುಟ್ಟ ಮೇಲೆ ಮತ್ತೆ ನಂಗೆ ಅಲ್ಲ ಸಿಗ್ತಾರೆ ನೀನ್ ಯಾರು ಕೊಟ್ಟಿದೆ ಅಂತ ಬೇಕಲ್ವಾ? ಹಾ? ಈಗ ನಾವು ಅಷ್ಟು ಕೊಡುದು ಅಂತ ಆಯ್ತು, ನಮಗ್ ಪಾಠ ಮಾಡಿದೆ. ಹಾ. ನೀನ್ ಯಾರು ಕೊಟ್ಟಿದೆ ಅಂತ ಬೇಕಲ್ವಾ? ನಂಬಿದ ಭಕ್ತರಿಗೆ ಕೊಟ್ಟವ ನಾನಿದ್ದೇನೆ. ಯಾರು ದಾಖಲೆ ಉಂಟಾ? ದಾಖಲೆ ಉಂಟಪ್ಪ. ಏನುಂಟು? ಕೈಲಾಸದಿಂದ ಇಲ್ಲಿಗೆ ಬರಬೇಕು ಅಂತ ಆದ್ರೆ ಹಾ. ನೀವು ಕೊಟ್ಟಿರುವಂತ ಭಕ್ತರಿಗೆ ಉಪಟಳ. ಹಾ. ಆ ಕಾರಣಕ್ಕಾಗಿ ನಿಮ್ಮ ಎದುರಿಗೆ ನಿಮ್ಮನ್ನು ಬರಮಾಡಿಸಿಕೊಂಡದ್ದು ಯಾರು? ಯಾರು? ನಿಮ್ಮನ್ನು ಈಗ ನಾವು ಬರಮಾಡಿಸಿಕೊಂಡದ್ದು ಯಾರು? ನನ್ನ ಭಕ್ತರು. ಯಾವ ಭಕ್ತ? ಭಕ್ತರು ನೀವು ಬರುವ ಹಾಗೆ ಮಾಡಿದ್ದು ಯಾರು? ಮಾಡಿದ್ದು ನೀನಾದ್ರೂ ಬರ ಮಾಡಿಕೊಂಡಿದ್ದು ಭಕ್ತರು. ಭಕ್ತರು ಬರ ಮಾಡಿಕೊಂಡಿದ್ದಾರೆ ಎಂಬಲ್ಲಿಗೆ ಹಾ. ನೀನು ಅವ್ರು ಕೊಟ್ಟದ್ದು ಏನೀಗ? ಅವ್ರಿಗೆ ಏನು ಕೊಟ್ಟೆ ನೀನು? ಕೊಡುವುದ ಹಾ. ನಿಮ್ಮ ತಲೆಯನ್ನೇ ಅವರಿಗೆ ಕೊಟ್ಟು. ಅಲ್ಲ, ನಾವು ಬಂದು ಇಷ್ಟೆಲ್ಲ ಮಾಡದೇ ಇದ್ರೆ ಹಾ. ನೀವು ಕೈಲಾಸದಿಂದ ಕೆಳಗಿಳಿಲಿಕ್ಕಿದ್ದಿತ್ತ? ಅಲ್ಲೇ ಕೈಲಾಸದಲ್ಲಿ ಬಿಳಿ ಮಾಡ್ಬೇಕಾಗಿತ್ತು. ಇಲ್ಲವೇ. ಕೈಲಾಸದಿಂದ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಧರ್ಮವೇ ಇರಲಿ ಅಧರ್ಮವೇ ಇರಲಿ, ಹಾ. ಭೂಲೋಕದಲ್ಲಿ ನಾವು ನೆಲೆ ಊರೇ ಉಡ್ತೇವೆ. ಅದಕ್ಕೆ ನಮ್ಮನ್ನು ದೇವರು ದೇವತೆಗಳು ಅಂತ ಏ, ಕೊಂಡಾಡುವುದು. ನೆಲೆ ಊರ್ಬೇಕು ಅಂತ ಅದಕ್ಕೊಂದು ಕಾರಣ ಬೇಕಾ ಬೇಡ? ಹೌದು, ನಾವು ಇಲ್ಲಿ ಬಂದು ಈ ರಾಜ್ಯ ಅಂತ ಮಾಡಿದ್ರಿಂದ ಅಲ್ವಾ ನೀವು ಇಲ್ಲಿಗೆ ಬಂದದ್ದು? ನೀವು ಬಂದಿದ್ದೀ ಅಂತಲ್ಲ, ಹಾ. ದಾನವರು ಇಲ್ಲ ಅಂತಾದ್ರು ಹಾ. ನೆಲೆ ಊರ್ದಕ್ಕೆ ನಮಗೆ ಆಧಾರ ಉಂಟು. ಹೌದು. ಯಾಕೆ ಬಲ್ಲಯ್ಯ? ಹಾ. ಪೂಜಿಸುವುದಕ್ಕೆ ಭಕ್ತರಿದ್ದಾರೆ, ನೆಲೆ ಊರ್ದಕ್ಕೆ ನಾವಿದ್ದೇವೆ. ನಿನಗೆ ನೆಲೆ ಬೇಕಾ? ಹೌದು. ಒಂದು ಕೆಲಸ ಮಾಡು, ಹಾ. ನೆಲೆ ನಾವೇ ಕಳಿಸಿಕೊಡ್ತೇವೆ. ಹಾ. ನಮ್ಮ ಕುಡಿಯರಿ ಅಡ್ಡಿಲ್ವಾ? ಈ ಸಿಂಧು ಬಿಂದು ನಾಡಡ್ಡಿಲ್ವಾ? ಹಾ. ಎಲ್ಲ ಅಡ್ಡಿಲ್ಲ. ಏನ್ ಮಾಡ್ತೀನಿ? ನಿನಗೊಂದು ಒಳ್ಳೆ ಮಂದಿರ ಕಳಿಸಿಕೊಡ್ತೇನೆ ನಾನು. ಈಗ ಆಳ್ವಿಕೆ ಎಲ್ಲ ನಮ್ಮದೇ. ನೀನೇ ಗರ್ಭಗುಡಿ ಗರ್ಭಗುಡಿಯಲ್ಲಿ ನಿಂತುಕೊಂಡ್ರೆ ಆಯ್ತು ಅಷ್ಟೇ. ಗುಡಿಯಲ್ಲಿ ನಿಂತ್ಕೊಂಡ್ರೆ ಆಯ್ತು. ಹೀಗೆ ನಿನಗೆ ಯಾವ್ದು ಸೇವೆ ಹೆಂಡ ಬೇಕಾ, ಕಂಡ ಬೇಕಾ, ಎಷ್ಟೊತ್ತಿಗೆ ಎಷ್ಟೊತ್ತು ಬೇಕು ಅಂತ ಹೇಳು, ಹಾ. ನಾನೇ ಬಿಟ್ಟಿಕೊಡ್ತೇನೆ. ಪಾಪಿ ಮಕ್ಕಳು ನೀವು ಬೇಕು. ನಾವೇ ದೇವರ ಕೈ ಬಿಟ್ಟಿದ್ದೇವೆ ಅಂತ ಎಣಿಸ್ಬೇಡ. ಯಾಕೆ ಗೊತ್ತಾ? ನಿಲ್ಲು ಗುಡಿಯಲ್ಲಿ ನಿನಗೆ ಈ ಗೌರವ ಕೊಡುದು ಯಾಕೆ? ಯಾಕೆ? ನಿನ್ನಪ್ಪ ಪರಶಿವ ಹಾ. ದಾನವರ ದೇವರು. ಹೌದು. ಹಾಗಾಗಿ ದಾನವರ ದೇವರ ಮಗನಾದಂತ ನಿನಗೆ ಹಾ. ಅವರಿಗೆ ಅಷ್ಟು ಗೌರವ ಕೊಡುವಾಗ ನಿನಗೊಂದು ಅರ್ಧ ಭಾಗ ಕೊಡುವುದಲ್ವ ನಾವು? ಹಾಗಾಗಿ ನಿನಗೊಂದು ಮಂದಿರ ಕಟ್ಟಿಸುವ, ಬೇಕಾದ ವ್ಯವಸ್ಥೆ ಮಾಡುವ. ನಮಗ ನೋಡು, ಗಂಡಸರು ಅಡ್ಡಿಲ್ಲ, ಹೆಂಗಸರು ಆಗುದಿಲ್ಲ, ಹೆಣ್ಣಂದ್ರೆ ಆಗುದಿಲ್ಲ ಅಷ್ಟೇ. ಪಾಪಿ ಮಕ್ಕಳು ನಿಮ್ ನಮಗೆ ಜಾತಿ, ಯಾವ ದೇವಿ ಸುದ್ದಿ ಹೇಳಿದ್ರೆ ಆಗುದಿಲ್ಲ. ನಿಮ್ ಜಾತಿಗೆ ಒಂದು ಹುಡ್ಕೊಂಡು ನನ್ನ ಅಪ್ಪನ ಹೆಸರು ನಮಗೆ ಗಂಡಸರು ನಿನಗೆ ಬೇಕಾದಂತ ನಿನ್ನ ಹುಟ್ಟುಕ್ಕಿಂತ ಮೊದ್ಲೇ ಅವಳ ಭಕ್ತನು ಪರಮೇಶ್ವರ, ನಮ್ಮ ದೇವರು ಪರಮೇಶ್ವರ. ನಮ್ಮ ಕುಲದೇವರು. ನೀವು ಮಾಡುವುದೆಲ್ಲ ಬೇಡದಿತ್ತು. ನಮ್ಮ ಕುಲದೇವರೇ. ಹಾ. ಕುಲದೇವರಾದ್ರು ಮಾಡ್ಬೇಕಾದ ಒಳ್ಳೆ ಕಾರ್ಯ. ಒಳ್ಳೆ ಕಾರ್ಯ. ನೀವ್ ಹೇಳುವಂತ ಮಾತು, ಹೇಗಾಯ್ತು? ಗುಡಿಯನ್ನು ಕಟ್ಟಿಸ್ತೀರಿ, ಹೌದು. ನಾನು ಇತ್ತು ನೆಲೆಯಾಗಿ ನಿಲ್ಬೇಕು. ಹಾ. ಒಂದ್ ಕೆಲಸ ಮಾಡ್ತೀರಾ? ಬರೀ ನಿಂಗೊಬ್ಬರಿಗೆಲ್ಲ ಅಲ್ಲ. ಅವನಿಗೆ ಬೇಸರ ಅಲ್ಲ. ಕ್ಷೇತ್ರ ಮಾಡ್ಲಿಕ್ಕೆ ಒಂದು ಪಕ್ಕದಲ್ಲಿ ಒಂದು ಗುಡಿ ಕಳಿಸು. ಅವಾಗ ಅದು ಬಿಡು, ನಾ ಇದ್ದಲ್ಲ ಅವ ಇರ್ತಾನೆ. ಹೌದಾ? ಅದು ಬಿಡು. ಹಾ. ಈಗ ನಾನ್ ನಿಮ್ಗೊಂದು ಅವಕಾಶ ಕೊಡ್ತೇನೆ. ಏನು ಅವಕಾಶ? ನನ್ನ ಗುಡಿ ಬಿಡಿ, ಹಾ. ನಾನ್ ನಿಮ್ಗೊಂದು ಗೋರಿ ಕಟ್ಸ್ತೇನೆ. ಹಾ. ನೀವು ನಿಂತ್ಕೊಳ್ಳೋದು ಬೇಡ, ಮಲ್ಕೊಳ್ಳಿ. ಅಲ್ಲ ನಿಮ್ಗೆ ಯಾವ ಜಾಗ ಇತ್ತು? ಅದು ಯಾವಾಗ? ಅದು ಯಾವುದು? ಅದು ಯಾವಾಗ? ಸಾಲ ಕಡಿದ ಮೇಲೆ ನಾವು ಹಾಗೆಲ್ಲ ಬಲ್ಕೊಳ್ಳೋ. ನೀನು ಏನ್ ಹೇಳೋದು? ಏನು ಕಡಿಸಿ ಕೊಡುದು? ಗೋರಿ ಅದು ನಿಮ್ ವರ್ಗ ಯಾವುದು? ಯಾವ್ದು? ನಮ್ಮ ವರ್ಗ ಯಾವುದು ಗೊತ್ತುಂಟ? ಗೊತ್ತುಂಟಪ್ಪ. ಆಡಿದ ಮಾತಿಗೆ ಲೋಪ ಬರಬಾರದು. ಆಡಿದ ಮಾತಿಗೆ ಲೋಪ ಬರಬಾರ್ದು ಅಂತಾದ್ರೆ ಹಾ. ಈಗ ನಾನು ಗುಡಿ ಕಟ್ಕೊಡ್ತೀನಿ ಅಂತ ಹೇಳಿದ್ದು. ಹೌದು. ನಾ ದೇವರ ದೈವವ. ಹಾ? ನೀನು ದೇವರೇ, ವೀರಭದ್ರ ಅಂತ ಹೇಳೋದು ದೇವರೇ, ಗುಡಿ ಕಟ್ಟಿಕೊಳ್ಸು ದೇವರೇ. ಮತ್ತೆ ಹೊರನ ಗಣ ಅಂತ ಹೇಳುದು ಯಾಕ? ಹಾ, ಯಾವುದು? ಗಣ ಅಂತ ಹೇಳಿದ್ರೆ ಹರಗಣ ಹೇಳು, ಮತ್ತೆ ಹರಗಣಲ್ವಾ? ನೀವು ಹರಗಣಲ್ವಾ? ಹೊರನ ಗಣ. ನೀನು ಗಣಪತಿ, ಸನ್ಮುಖ, ವೀರಭದ್ರ, ಆಮೇಲೆ ಬರಂಗಿ, ಕುಡ್ಕುಟಿ ಎಲ್ಲ ಒಂದೇ ನೀವು. ಎಲ್ಲ ಒಂದೇ. ಯಾಕೆ ದೇವ ಹರಗಣ ಬೇಡವಾ? ಹರಗಣ ದೇವರಂತ ಹೇಳುದು ಹೆಚ್ಚಿಗೆ ಅಧಿಕ ಪ್ರಸಂಗ ಹಗರಣ. ಹಗ್ಗರಣೆ. ಈಗ ಮಾಡಿದಂತ ಕೃತ್ಯ ನಿಮಗೆ ಹಗ್ಗರಣೆ. ಹಗರಣ ಹೆಚ್ಚಾಗಿ. ಓಹೋ. ಹಾ. ದೇವರೆಂಬುದು ಯಾವುದಕ್ಕಾಗಿ? ಯಾವುದು? ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ, ಹಾ. ಭಕ್ತಿಯಿಂದ ಶಿಲೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ, ದೇವರಂತ ಪೂಜೆ ಮಾಡುವವರಿಗೆ ದೇವರೇ ಆಶೀರ್ವಾದ ಮಾಡ್ತೇನೆ. ಹೌದು. ಈಗ ನಾನು ನಿಮ್ಮ ದೇವರಂತಾನೆ ಪೂಜೆ ಮಾಡ್ತೇನೆ ನಾನು. ಹಾ, ಮಾಡು. ಹಾ? ಭಕ್ತಿಯನ್ನು ಹಾಗೆ ಆಯ್ತು, ನಿಮ್ಮ ಪಾಡಿಗೆ ನೀವು ಹೋಗಿ, ಹಾ. ನಾವು ಕರೆ ಕೊಟ್ಟು ಕಳಿಸ್ತೇವೆ. ಗುಡಿಯನ್ನು ನಿರ್ಮಾಣ ಮಾಡಿ ಅವರು ಬಂದು ನಿಂತ್ಕೊಂಡ್ರೆ ಆಯ್ತು ಅಷ್ಟೇ. ಇನ್ನು ಕೆಟ್ಟ ಕಾರ್ಯವನ್ನು ಮಾಡಬಾರ್ದು. ಹಾ. ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ನೋಡಬಾರ್ದು. ಹೌದಪ್ಪ. ನಾವು ಕಣ್ಣೆತ್ತಿ ನೋಡುದಿಲ್ಲ, ಕೆಳಗಿದ್ದೆಲ್ಲ ಕಣ್ಣೆತ್ತಿ ಈಗ ನೋಡುವುದಿಲ್ಲ, ಕೆಳಗಿಂದ ನಿಂತು ಅಷ್ಟೇ. ನನಗೆ ಇವನ ಮೇಲೆ ಆದ್ರೂ ನಂಬಿಕೆ ಉಂಟು. ನೇತ್ರಾನಂದಕ್ಕೆ
ನಿನ್ನ ಮೇಲೆ ಸ್ವಲ್ಪ ಅನುಮಾನ. ಹೌದಾ? ಹೌದಪ್ಪ. ಯಾಕೆ ಅಲ್ಲಯ್ಯ, ಒಂದೇ ನೀವಾದ್ರೂ ಅಡ್ಡಿಲ್ಲ. ಒಂದು ನಾಡಿದ ಎರಡು ಮುಖ. ಸಾಧಾರಣ ಕುದ್ರಳ. ಹೌದಾ? ಏ ಹಾಗಾದ್ರೆ ಎಲ್ಲ ಕೊಚ್ಚಿದೆ ಅಂತ ಆಯ್ತು. ನಿನ್ನ ಬಗ್ಗೆ ಗೊತ್ತಿಲ್ಲ ಅಂತ ಮಾತಾಡಬೇಡ. ನೀನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ನಿಲ್ತೀಯಾ? ಅಲ್ಲ ನಮ್ಮ ತಾತ ವ್ಯವಹಾರ ಎಷ್ಟು ನಡೀತೀರೋ ಕಡಿಯೋದಲ್ಲ. ಹೋಗ್ತೀರಾ ನೀವು? ಓಡಿ ಹೋಗ್ತಾ ಇದ್ದಾರೆ. ಎಷ್ಟೆಲ್ಲ ಮಾತಾಡಿದ್ರು, ಅವರ ನಮ್ಮ ಕೈಯಿಂದಲೇ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದಾರೆ. ಬಿಡಬಾರದು. ಅವರು ಎಲ್ಲಿಗೆ ಹೋದರು? ನಮ್ಮ ಮಾಯಾಶಕ್ತಿಯಿಂದ ನಮ್ಮ ಕಡೆ ವಶ ಮಾಡಿಕೊಳ್ಳಬೇಕು. ಹಾಗಾಗಿ ಅವರ ವಿರುದ್ಧ ನಾವು ಮುಂದಾಗುವ.